ಅವನು ಸಿನಿಮಾ ನೋಡಿ ಕಳ್ಳತನಕ್ಕಿಳಿದಿದ್ದ. ಕದ್ದ ಹಣದಲ್ಲಿ ಹೈ ಫೈ ಜೀವನ ಮಾಡ್ತಾ ಇದ್ದ. ಇದೀಗ ಆ ಚೋರ ಲಾಕ್ ಆಗಿದ್ದಾನೆ. ಹಾಗೆ ಶೋಕಿ ಜೀವನ ನಡೆಸೋದಕ್ಕೆ ಅಡ್ಡದಾರಿ ಹಿಡಿದಿದ್ದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಲಾಕ್ ಆಗಿದ್ದಾರೆ. ಇವನು ಮೂತಿನೋ ಜೀನ್ಸ್ ಪ್ಯಾಂಟ್ ಜಾಕೆಟ್ ಧರಿಸಿ ಸ್ಟೈಲ್ ಆಗಿ ಬರ್ತಿರೋ ಇವನು ಸುರೇಶ್ ನಾಯಕ್. ಧೂಮ್ 1 ಚಿತ್ರವನ್ನ ನೋಡಿ ಜಾನ್ ಅಬ್ರಹಾಂ ರೀತಿ ಸ್ಟೈಲ್ ಮಾಡ್ತಿದ್ದ. ಸಿನಿಮಾ ಸ್ಟೈಲ್ ನಲ್ಲೇ ಕಳ್ಳತನಕ್ಕೆ ಇಳಿದಿದ್ದ ಈ ಚೋರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಧೂಮ್ 1 ಚಿತ್ರದ ಪ್ರೇರಣೆ ಕಳ್ಳತನಕ್ಕೆ ಇಳಿದಿದ್ದ ಕ್ರಿಮಿ. ಗೋವಾ ಕೆಸಿನೋದಲ್ಲಿ ಮಜಾ ಮಾಡ್ತಿದ್ದ ಚೋರ ಲಾಕ್. ಒಂದಲ್ಲ ಎರಡಲ್ಲ 22 ಕೇಸ್ಗಳಲ್ಲಿ ಬೇಕಾಗಿದ್ದ ಚೋರ ಇವನು. ಹೆಸರು ಸುರೇಶ್ ನಾಯಕ್. ಬೆಳಗಾವಿಯ ಮಹಂತೇಶ್ ನಗರದ ಈ ಸುರೇಶ್ ಧೂಮ್ 1 ಚಿತ್ರದಿಂದ ಪ್ರೇರಿತನಾಗಿ ಕಳ್ಳತನಕ್ಕೆ ಇಳಿದಿದ್ದ. ಥಾರ್ ಕಾರ್ನಲ್ಲಿ ಓಡಾಡ್ತಾ ಪಲ್ಸರ್ ಬೈಕ್ನಲ್ಲಿ ಕಳ್ಳತನಕ್ಕೆ ಇಳಿಯುತ್ತಿದ್ದ. ಶೋಕಿ ಲೈಫ್ಗಾಗಿ 16 ಕಡೆ ಕಳ್ಳತನ ಮಾಡಿದ್ದ ಐನಾತಿ ಇವನು. ಹುಕ್ಕೇರಿಯ ಯಮಕನ ಮರಡಿ ಗ್ರಾಮದ ವಿಶ್ವನಾಥ ಅನ್ನುವರ ಮನೆಯ ಬೀಗ ಮುರಿದು 1.2 ಕೆಜಿ ಚಿನ್ನ, 8 ಕೆಜಿ ಬೆಳ್ಳಿ, 1.5 ಲಕ್ಷ ನಗದು ಕದ್ದಿದ್ದ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಇವನನ್ನ ಪತ್ತೆ ಹಚ್ಚಿದ್ರು. ಕ್ಷಣಕ್ಕೊಮ್ಮೆ ಚೇಂಜ್ ಆಗ್ತಿದ್ದ ಪಲ್ಸರ್ ಬೈಕ್ನ ಹೆಡ್ಲೈಟ್ ಅನ್ನೇ ಟಾರ್ಗೆಟ್ ಮಾಡಿ ಬಲೆ ಬೀಸಿದ್ರು. ಕದ್ದ ಚಿನ್ನದ ಜೊತೆ ಥಾರ್ ಕಾರ್ನಲ್ಲಿ ಹೋಗ್ತಿದ್ದ ಸುರೇಶ್ ಈಗ ಲಾಕ್ ಆಗಿದ್ದಾನೆ. ಆ ಥಾರ್ ವಾಹನದಲ್ಲಿ ಇಷ್ಟೆಲ್ಲ ಆಭರಣಗಳನ್ನು ಇಟ್ಕೊಂಡು ಕೊಲ್ಹಾಪುರ್ಗೆ ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ನಮ್ಮ ಪೊಲೀಸರು ಚಾಕಚಕ್ಯತೆಯಿಂದ ಅವನನ್ನು ಹಿಡಿದಾಗ ಅವನ ಥಾರ್ ವಾಹನದಲ್ಲಿ ಇವೆಲ್ಲವೂ ಸಿಕ್ಕು. ಬೆಳಗಾವಿಯ ಚೋರನ ಕತೆ ಇದಾದ್ರೆ, ಇತ್ತ ಓದೋ ವಯಸ್ಸಲ್ಲೇ ಕಳ್ಳತನಕ್ಕೆ ಹಿಡಿದವರು ಲಾಕ್ ಆಗಿದ್ದಾರೆ. ಶೋಕಿಗಾಗಿ ಮನೆಗಳ್ಳತನಕ್ಕೆ ಇಳಿದಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಜೈಲು ಪಾಲಾದ 2 ಏರೋಸ್ಪೇಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ನೋಡಿ, ಮಾಡಬಾರ್ದ ಕೆಲಸ ಮಾಡಿ ಹೇಗೆ ನಿಂತಿದ್ದಾರೆ ಅಂತ. ಇವರ ಹೆಸರು ಚೇತನ್ ಹಾಗೂ ಅಭಿಷೇಕ್. ಚೇತನ್ ಚಿಕ್ಕಬಳ್ಳಾಪುರ ನಗರವಾದ್ರೆ ಅಭಿಷೇಕ್ ಮಂಡ್ಯದವನು. ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 2 ಏರೋಸ್ಪೇಸ್ ಇಂಜಿನಿಯರಿಂಗ್ ಓದ್ತಿದ್ರು. ಆದ್ರೆ ಶೋಕಿ ಮಾಡೋ ಖಯಾಲಿ, ಕೈಯಲ್ಲಿ ದುಡ್ಡಿರ್ಲಿಲ್ಲ. ಹೀಗಾಗಿ ಚೇತನ್ ಮನೆ ಪಕ್ಕದಲ್ಲಿರುವ ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಶಿಕ್ಷಕಿ ವಿನುತಾ, ಶಾಂತಮ್ಮರ ಮನೆಗಳಿಗೆ ನುಗ್ಗಿ ಚಿನ್ನ, ಹಣ ದೋಚಿದ್ದ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ 2 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಇವರಿಂದ ನಾವು ರಿಕವರಿ ಮಾಡಿದೀವಿ ಅರೌಂಡ್ 40 ಗ್ರಾಮ್ಸ್ ಗೋಲ್ಡ್, ಮತ್ತೆ 1.5 kg ಸಿಲ್ವರ್ ಐಟಮ್ಸ್, ಮತ್ತೆ 5000 ಕ್ಯಾಶ್ ರಿಕವರಿ ಮಾಡಿದೀವಿ. ಶೋಕಿ ಲೈಫ್ಗಾಗಿ ಕಳ್ಳತನದ ದಾರಿ ಹಿಡಿದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.